ಬರ ಎದುರಿಸಲು ಸರ್ಕಾರ ಸನ್ನದ್ಧ. ಹೌದು, ರೈತರು ಮತ್ತು ಸಾರ್ವಜನಿಕರ ನೆರವಿಗೆ ನಾವು ನಿಲ್ಲುತ್ತೇವೆ. ಡಿಸಿಎಂ ಭರವಸೆ. ಬರ ಪರಿಸ್ಥಿತಿಯ ಸಮಗ್ರ ವರದಿ ಸಿದ್ಧಪಡಿಸಿ ಕೇಂದ್ರಕ್ಕೆ ಸಲ್ಲಿಸುತ್ತೇವೆ. ರೈತರಿಗೆ ತ್ವರಿತವಾಗಿ ಹಣ ಬಿಡುಗಡೆ ಮಾಡುವಂತೆ ವಿಮಾ ಕಂಪನಿಯವರಿಗೆ ಸೂಚನೆಯನ್ನು ನೀಡಿದ್ದೇನೆ. ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡುವ ವೇಳೆ ಮಾಧ್ಯಮಕ್ಕೆ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ತುಮಕೂರು ಆಗಸ್ಟ್ 10ರಂದು ರಾಜ್ಯದ ಯಾವುದೇ ಭಾಗಗಳಲ್ಲಿ ಸಮರ್ಪಕ ಮಳೆಗಾಗದ ಪರಿಣಾಮ ಭೀಕರ ಬರ ಪರಿಸ್ಥಿತಿ ಉಂಟಾಗಿದೆ. ಇಂತಹ ಒಂದು ಸಂಕಷ್ಟ ಸಮಯದಲ್ಲಿ ರೈತರು ಮತ್ತು ಸಾರ್ವಜನಿಕರ ನೆರವಿಗೆ ಸರ್ಕಾರ ನಿಲ್ಲಲಿದೆ ಅಂತ ಉಪ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮೇಲುಕೋಟೆ ಗ್ರಾಮದ ಶೇಂಗಾ ಬಿತ್ತನೆಯ ಜಮೀನಿಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸಮರ್ಪಕವಾಗಿ ಮಳೆಯಾಗದ ಕಾರಣ ಬೆಳೆಗಳು ರೈತರ ಕೈತಪ್ಪಿ ಹೋಗಿವೆ. ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಒಂದಿಷ್ಟು ಮಳೆಯಾಗಿರುವುದು ಬಿಟ್ಟರೆ ಬೇರೆ ಎಲ್ಲಿಯೂ ಕೂಡ ಮಳೆಯಾಗದ ಸೂಚನೆಗಳೇ ಇಲ್ಲ ಅಂತ ಹೇಳಿದ್ರು. ಇಡೀ ರಾಜ್ಯದಲ್ಲಿ ಭೀಕರ ಬರ ತಲೆದೋರಿದೆ ಅಂತ ಹೇಳಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿಯ ಪರಿವೀಕ್ಷಣೆಗಾಗಿ ಮುಖ್ಯಮಂತ್ರಿಗಳು ಸಚಿವರುಗಳಿಗೆ ಜವಾಬ್ದಾರಿಯನ್ನು ನೀಡಿದ್ದಾರೆ. ತುಮಕೂರಿನಲ್ಲಿ ನಾನು ಇಂದು ಮತ್ತು ನಾಳೆ ಪರಿಶೀಲನೆಯನ್ನ ಮಾಡಿ ಅಧಿಕಾರಿಗಳ ಜೊತೆಗೆ ವರದಿಯನ್ನ ಸಿದ್ಧಪಡಿಸುತ್ತೇವೆ. ಕರ್ನಾಟಕದ ನೆರವಿಗೆ ಧಾವಿಸುವಂತೆ ಕೋರಿ ಈಗಾಗಲೇ ಕೇಂದ್ರಕ್ಕೂ ಕೂಡ ಪತ್ರ ಬರೆದಿದ್ದೇವೆ. ಆದರೆ ಇನ್ನೂ ಪ್ರತಿಕ್ರಿಯೆ ಬಂದಿಲ್ಲ. 240 ತಾಲೂಕುಗಳಲ್ಲಿ ಬರ ಪರಿಸ್ಥಿತಿಯದ್ದು ಈ ಬಗ್ಗೆ ಅಧ್ಯಯನ ಮಾಡಿ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಕಂತಿನ ಹಣವನ್ನ ಸರ್ಕಾರವೇ ಭರಿಸಬೇಕು ಅಂತ ಮಾಧ್ಯಮದವರ ಮಾತಿಗೆ ಪ್ರತಿಕ್ರಿಯಿಸಿದ ಅವರು, ರೈತರಿಗೆ ನಾವು ನೆರವು ನೀಡುವುದು, ಕಂತು ಕಟ್ಟುವುದು, ತೀರ್ಮಾನ ಮಾಡುವುದು ಒಂದು ಭಾಗ, ಆದರೆ ಕಂಪನಿಯವರು ಹಣ ಕೊಡಬೇಕಲ್ವೇ ಅಂತ ಹೇಳಿದ್ರು. ಕಳೆದ ವರ್ಷ 7,000 ಜನ ಕಂತು ಕಟ್ಟಿದ್ದಾರೆ, ಆದರೆ ಇನ್ಸೂರೆನ್ಸ್ ಕಂಪನಿಯವರು ಹಣವನ್ನ ಕೊಟ್ಟಿಲ್ಲ. ಹೀಗಾಗಿ ರೈತರಿಗೆ ಇನ್ಸೂರೆನ್ಸ್ ಮೇಲೆ ಹೇಗೆ ನಂಬಿಕೆ ಬರುತ್ತದೆ ಅಂತ ಪ್ರಶ್ನೆಯನ್ನ ಹಾಕಿದ್ರು. ಕೇಂದ್ರದ ವಿರುದ್ಧ ದೆಹಲಿಯಲ್ಲಿ ಮತ್ತೆ ಹೋರಾಟ ಮಾಡುವ ಸಾಧ್ಯತೆಗಳು ಇದ್ದು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು, ಅಂತಹ ಪರಿಸ್ಥಿತಿ ಬರಲ್ಲ ಅಂತ ಅಂದುಕೊಂಡಿದ್ದೇನೆ. ಪರಿಸ್ಥಿತಿ ಬಂದ್ರೆ ಎದುರಿಸಬೇಕಾಗಬೇಕಂತ ಹೇಳಿದ್ರು. ನಮ್ಮ ರೈತರ ರಕ್ಷಣೆಗಾಗಿ ಹಣ ಕೊಡಿ ಅಂತ ಕೇಳ್ತೇವೆ. ಅದಕ್ಕೆ ಬೇಕಾಗಿರುವ ವರದಿಯನ್ನ ಎಲ್ಲ ನೀಡುತ್ತೇವೆ. 16,000 ಹೆಕ್ಟೇರ್ ಕಡಲೆ ಗಿಡ ಹಾಕಬೇಕಾಗಿತ್ತು. ಬರೀ 3,000 ಹೆಕ್ಟೇರ್ ಅನ್ನ ಹಾಕಿದ್ದಾರೆ. ಅದು ಒಣಗಿ ಹೋಗಿದ್ದು 3,000ದಲ್ಲಿ 1 ಹೆಕ್ಟೇರ್ ಕೂಡ ಬರುವುದಿಲ್ಲ. ಈ ಪರಿಸ್ಥಿತಿಯನ್ನ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಲು ಕೊಟ್ಟಾಗ ಹಣ ಕೊಟ್ಟಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರು. ನಾವು ಪ್ರತಿಭಟನೆಯೂ ಮಾಡಬೇಕು, ಕೋರ್ಟ್ಗೂ ಹೋಗಬೇಕಾಗುತ್ತದೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬಹಳ ಭೀಕರವಾದಂತ ಬರಗಾಲ ಬಂದಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ನಾನು ಇಡೀ ರಾಜ್ಯದಲ್ಲಿ ಬೆಳಗಾವಿನ ವಿಭಾಗ, ಕಲಬುರಗಿ ವಿಭಾಗ ಮತ್ತು ಬೆಂಗಳೂರಿನ ವಿಭಾಗದ ಎಲ್ಲ ತಾಲೂಕುಗಳನ್ನು ಕೂಡ ವಿಭಾಗವಾರು ನಾವು ಪರಿಶೀಲನೆಯನ್ನು ಮಾಡಿದ್ದೇವೆ. ಎಲ್ಲಿಯೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸಮರ್ಪಕವಾಗಿ ಮಳೆಯಾಗಿ ಬೆಳೆ ಆಗ್ತಾ ಇರ್ತಕ್ಕಂಥ ಸೂಚನೆಗಳು ಎಲ್ಲೂ ಇಲ್ಲ. ಇತ್ತೀಚೆಗೆ ಕಳೆದ 10-15 ದಿವಸದಿಂದ ಒಂದಿಷ್ಟು ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಒಂದಿಷ್ಟು ಮಳೆಯಾಗಿದೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಒಂದಿಷ್ಟು ತುಂತುರು ಮಳೆ ಆಗಿದೆ ವಿನಃ ಎಲ್ಲೂ ಕೂಡ ಬೆಳೆ ಆಗ್ತಕ್ಕಂಥ ಲಕ್ಷಣಗಳು ಎಲ್ಲೂ ಇಲ್ಲ. ಇಡೀ ರಾಜ್ಯದಲ್ಲಿ ಒಂದು ರೀತಿ ಭೀಕರವಾದಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ರೈತ ಬಹಳ ಸಂಕಷ್ಟದಲ್ಲಿದ್ದಾನೆ. ಬೆಳೆ ಸಂಪೂರ್ಣವಾಗಿ ಅವರ ಕೈತಪ್ಪು ಹೋಗಿದೆ. ನಮ್ಮ ಜಿಲ್ಲೆಯಲ್ಲಿ, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಇಂಥ ತಾಲೂಕು ಚೆನ್ನಾಗಿದೆ ಅಂತ ಹೇಳಕ್ ಬರೋದಿಲ್ಲ. 10 ತಾಲೂಕಿನಲ್ಲೂ ಕೂಡ ಇವತ್ತು ಬರವನ್ನು ನಾವು ನೋಡ್ತಾ ಇದ್ದೇವೆ. ರೈತರು ಕಂಗಾಲಾಗಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕುಡಿಯೋ ನೀರಿಗೆ ಸಮಸ್ಯೆಗಳು ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ಅವರ ನೆರವಿಗೆ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈಗಾಗಲೇ ಅನೇಕ ಕ್ರಮಗಳನ್ನು ನಾವು ತಗೊಂಡಿದ್ದೇವೆ. ಅದು ಸಾಕಾಗಲ್ಲ, ಸಾಲದು. ಆದರೂ ಕೂಡ ಸರ್ಕಾರ ತಕ್ಷಣ ಏನೊಂದು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಕುಡಿಯೋ ನೀರಿಗೆ ಪ್ರತಿ ಜಿಲ್ಲೆಗೆ 5 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಪ್ರತಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಅಂದರೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದಿಷ್ಟು ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನೀರಿದ್ರೆ ಕೂಡ ಅವರಿಗೆ ಪರಿಹಾರ ಕೊಡಬೇಕು. ಅವರಿಗೆ
ಸಹಾಯಕ್ಕೆ ನೆರವಾಗಬೇಕು ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಸಂಪುಟದಲ್ಲಿ ಚರ್ಚೆ ಮಾಡಿ ಈಗ ಕ್ರಮ ತಗೊಳ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಸಚಿವರುಗಳು ಕೂಡ ಅವರು ವೀಕ್ಷಣೆ ಮಾಡಬೇಕು ಮತ್ತು ವರದಿಯನ್ನು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ನಾವು ಇವತ್ತು ನಾಳೆ ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಟ್ಟು ಇಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೇನೆ. ಕೇಂದ್ರದ ನೆರವಿಗೂ ಕೂಡ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಪತ್ರ ಬರೆದಿದ್ದೇವೆ. ಪ್ರಧಾನಮಂತ್ರಿಯವರಿಗೆ ಮತ್ತು ಗೃಹ ಸಚಿವರಿಗೆ ನಾನು ಕೂಡ ಪತ್ರ ಬರೆದಿದ್ದೀನಿ. ನಮಗಿನ್ನೂ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯ, ಇಡೀ 240 ತಾಲೂಕು ಕೂಡ ಇವತ್ತು ಆ ಪರಿಸ್ಥಿತಿಯಲ್ಲಿದ್ದಾವೆ. ಆ ಅಧ್ಯಯನ ಮಾಡಿ ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತೇವೆ. ಮತ್ತು ಡಿಕ್ಲೇರ್ ಮಾಡಬೇಕಾದ್ರೆ ಬರಪೀಡಿತ ಪ್ರದೇಶ ಅಂತೇಳಿ ಡಿಕ್ಲೇರ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ನಿಯಮಗಳನ್ನು ಮಾಡಿದ್ದಾರೆ. ನಾವೇನು ಡಿಕ್ಲೇರ್ ಮಾಡೋದಕ್ಕೆ ನಮ್ಮ ಪಾಡಿಗೆ ನಾವು ಡಿಕ್ಲೇರ್ ಮಾಡಿಬಿಡ್ಬೋದು, ಆದರೆ ಹಣ ಬರೋದಿಲ್ಲ. ಆದ್ದರಿಂದ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರನೇ ನಾವು ಡಿಕ್ಲೇರ್ ಮಾಡಬೇಕಾಗತ್ತೆ. ಅದಿನ್ನೂ 1-2 ದಿವಸ ಸಮಯ ಹಿಡಿಯುತ್ತೆ. ಆ ವಾತಾವರಣ ಸೃಷ್ಟಿಯಾದ ಮೇಲೆ ಅದನ್ನು ಡಿಕ್ಲೇರ್ ಮಾಡ್ತೇವೆ. ಡಿಕ್ಲೇರ್ ಮಾಡಿದ ಮೇಲೆ ರೈತರಿಗೆ ಮತ್ತು ಯಾರೆಲ್ಲ ಸಂಬಂಧಪಟ್ಟವರಿಗೆ, ಬೆಳೆ ನಾಶ ಆಗಿರೋರಿಗೆ ಮತ್ತು ಬೆಳೆ ಹಾಕದೇನೆ ಇರ್ತಕ್ಕಂಥವ್ರಿಗೆ ಅವರಿಗೆಲ್ಲ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಅದರಿಂದ ಈ ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ನಾನು ಇವತ್ತು ನಮ್ಮ ಎಲ್ಲ ತಾಲೂಕುಗಳು, ಇವತ್ತು ಮಧುಗಿರಿ ಸಬ್ ಡಿವಿಷನ್ನಲ್ಲಿ ಶಿರಾ, ಪಾವಗಡ, ಮಧುಗಿರಿ, ಕೊರಟಗೆರೆ 4 ತಾಲೂಕುಗಳನ್ನು ಭೇಟಿ ಮಾಡ್ತಾನೆ. ನಾಳೆ ಕುಣಿಗಲ್ಲು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ತಿಪ್ಟೂರು, ಗುಬ್ಬಿ ಈ ತಾಲೂಕುಗಳಿಗೆ ಭೇಟಿ ಮಾಡ್ತೇನೆ. ಅಧ್ಯಯನ ಮಾಡಿ ವರದಿಯನ್ನು ಸಲ್ಲಿಸ್ತೇನೆ. ತಮ್ಮ ವರದಿ ಯಾವುದು ಹೋಗಿಲ್ಲ ಕೇಂದ್ರಕ್ಕೆ? ಜಸ್ಟ್ ಲೆಟರ್ ಅಷ್ಟೇ. ವರದಿ ಈಗ ಕೊಡೋಲ್ಲ ನಾವು. ಈಗ ಏನಂತ ಕೊಡ್ತೀವಿ? ನಮಗೆ ಅವರು ಪ್ರೂಫ್ ಕೇಳ್ತಾರೆ, ಆಮೇಲೆ ಕಮಿಟಿ ಬರುತ್ತೆ ಅವ್ರದ್ದು ಒಂದು ತಂಡ ಕಳಿಸ್ಕೊಡ್ತಾರೆ. ಅದು ಬಂದು ಅವರು ಅಧ್ಯಯನ ಮಾಡಿ ಅವರು ಕೂಡ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿದ್ದಾವೆ. ಆ ಪ್ಯಾರಾಮೀಟರ್ಸ್ನ ಫುಲ್ಫಿಲ್ ಮಾಡಿದರೆ ಮಾತ್ರ ಕೊಡ್ತಾರೆ. ಕಳೆದ ವರ್ಷ ನಾವು ಹಣ ಕೊಡಲಿಲ್ಲ ಅಂತ ಹೇಳಿ ನಾವು ಗಲಾಟೆ ಮಾಡಿದ್ವು, ಡೆಲ್ಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವು ನಮ್ಮ ಸರ್ಕಾರ. ಅದಾದಮೇಲೆ ಕೋರ್ಟಿಗೆ ಹೋದ್ವಿ. ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಆದಮೇಲೆ ನಮಗೆ 3,500 ಕೋಟಿ ಹಣ ಕೊಟ್ಟರು. ಆದ್ದರಿಂದ ನಾವು ಮಾಡ್ಕೊಳ್ತೀವಿ ಅಂದರೆ ಅವ್ರು ಹಣ ಕೊಡೋದಿಲ್ಲ. ಅದಕ್ಕೋಸ್ಕರ ನಾವು ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರನೇ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ಇದೆಲ್ಲ ಅಧ್ಯಯನ ಮಾಡಿ ಬಹುಶಃ ಈ ತಿಂಗಳ ಕೊನೆ ಅಂತ್ಯದಲ್ಲಿ ನಾವು ವರದಿಯನ್ನು ಸಲ್ಲಿಸ್ತೇವೆ. ಒಂದು ಜಿಲ್ಲೆಗೆ 5 ಕೋಟಿ ಅಂತ ಹೇಳಿದ್ರು, ಬಟ್ ತುಮಕೂರಲ್ಲಿ 11 ಕ್ಷೇತ್ರ ಇದೆ ಅಂತ. ಎಷ್ಟು ಕೋಟಿ ಇದೆ? ಅಲ್ಲ, 5 ಕೋಟಿ ಜಿಲ್ಲೆಗೆ ಕುಡಿಯೋ ನೀರಿಗೆ ಅಷ್ಟೇ. ಜಿಲ್ಲಾಧಿಕಾರಿಗಳ, ಜಿಲ್ಲಾ ಪಂಚಾಯಿತಿ ಇವರು ಸಿಇಒಗಳ ಹತ್ರ ಕೊಟ್ಟಿದ್ದೀವಿ. ಆಮೇಲೆ ಇವರಿಗೆ ಶಾಸಕರಿಗೆ ಒಂದೊಂದು ಅಸೆಂಬ್ಲಿಗೆ 1 ಕೋಟಿ ಅಂದ್ರೆ ನಮಗೆ 11 ಕೋಟಿ ಆಯಿತು. ಅದು ಆಗಲಿಲ್ಲ ಅಂದರೆ DC ಅವ್ರ ಹತ್ರ PD ಅಕೌಂಟಲ್ಲಿ ಹಣ ಇಟ್ಟಿರ್ತೀವಿ. ಅದನ್ನು ಕೂಡ ಎಮರ್ಜೆನ್ಸಿನಲ್ಲಿ ಖರ್ಚು ಮಾಡೋದಕ್ಕೆ ಅವ್ರಿಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅದು ಎಮರ್ಜೆನ್ಸಿಗೋಸ್ಕರ ಇಟ್ಟಿರೋದು. 329 ಕೋಟಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಅದನ್ನು ಅವ್ರಿಗೆ ಎಮರ್ಜೆನ್ಸಿನಲ್ಲಿ ಖರ್ಚು ಮಾಡ್ಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀವಿ. ಅದನ್ನು ಅವ್ರು ಮಾಡ್ತಾರೆ. ಫಸಲ್ ಬಿಮಾ ಯೋಜನೆಯಲ್ಲಿ ಕಂತು ಕಟ್ಟಲಿಕ್ಕೆ